ಅದಕ್ಕಾಗಿ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಿದ್ದೀವಿ ಇಂಥ ಪದದೊಳಗೆ ನಾವು ಬಂದಿದ್ದು ಒಂದು ಜೆನ್ಯೂನ್ ರೀಸನ್ ಅದ. ನಾವು ಇವತ್ತು ನೀವು ಶುರು ನಾವು ಶುರು ಮಾಡಿದ್ವಿ ಯಾಕೆ ಏನು ನಾವು ತಪ್ಪು ಮಾಡಿದ್ದೀವಿ? ಹೌದು, ನಿಮ್ಮ ವೈಯಕ್ತಿಕ ಇರಸೆ ರೀ ಅದು. ನಾವು ನಾರಾ ಭರತ್ ರೆಡ್ಡಿಗೆ ಹೇಳ್ತಾ ಇದ್ವಿ, ಬಿಡಪ್ಪ ಎಲ್ಲ ಇರಸೆ ಉತ್ತಮ ಅಲ್ಲ ರಾಜಕೀಯದಲ್ಲಿ ಹೇಳ್ತೀವಿ. ಇಂದು ರಾಜಕೀಯ ಇರಸೆ ನೀವು ಬಳ್ಳಾರಿಗೆ ಬಂದ ಮೇಲೆ ಎಲ್ಲ ಶುರುವಾಗಿದೆ ಅಂತೇಳಿ ಸ್ವತಃ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಶಾಂತಿ ಇತ್ತು ಬಳ್ಳಾರಿ, ನೀವು ಬಂದ ನಂತರ ಶುರುವಾಗಿಬಿಡ್ತು, ನಿಮ್ಮಿಂದಾಗಿ ಇದಾಯಿತು. ನೀವು ಬ್ಯಾನರ್ ಹರಿದು ಹೋಗಿದ್ರೆ ನಾರಾ ಭರತ್ ರೆಡ್ಡಿ ಬರ್ತಿರಲಿಲ್ಲ, ಸತೀಶ್ ರೆಡ್ಡಿ ಬರ್ತಿರಲಿಲ್ಲ, ಪಾಪ ಸಾಯ್ತಿರಲ್ಲ ಹುಡುಗ. ಎಲ್ಲೇ ಹೋಗಿ ಎಲ್ಲೋ ಬಡ ಸತ್ತು ಹೋಗ್ಬಿಟ್ಟದು ಹುಡುಗ. ಅದನ್ನ ಹೊಲಗಳಿತಾ ಇಲ್ಲ, ತನಿಖೆ ಮಾಡಿಸ್ತಾ ಇದ್ದೀವಿ. ನಾವು ಯಾವುದನ್ನು ಮುಚ್ಚಾಕ್ತಾ ಇಲ್ಲ. ಆದರೆ ನಾರಾ ಭರತ್ ರೆಡ್ಡಿ ಇದಕ್ಕೆ ಕಾರಣ ಅಂತ ನನಗಿದ್ದು ಮೊದಲು ಬ್ಯಾನರ್ ಹರಿದ ಕಾರಣ, ಬ್ಯಾನರ್ ಕಿತ್ತು ಹಾಕಿದ ಕಾರಣ. ಇದಕ್ಕೆ ಉತ್ತರ ಹುಡುಗರು ಆಮೇಲೆ ಪಾದಯಾತ್ರೆ ಮಾಡ್ರಿ. ಏನು ಗರಂಧಾರಿ ಮಾಡ್ತಾಯಿದ್ದೀರಿ? ನಾವೇನು ಬಳ್ಳಾರಿ ಹಾಳು ಮಾಡಿದ್ದೀವಿ? ನಮ್ಮ ಸಮಯದಲ್ಲಿ ಬಳ್ಳಾರಿ ಎಲ್ಲ ಕೈಬಿರು ಹೋಗಿಬಿಡ್ತ. ನಾವು ಇದಂಥವ್ರೆ ಸಾಕಷ್ಟು ದುಡ್ಡು ಮಾಡ್ಕೊಂಡೀವಿ ಬಳ್ಳಾರಿಯಿಂದ. ಇಲ್ಲಂತಲ್ಲ, ನಮ್ಮ ಪಾರ್ಟಿಯಲ್ಲಿದ್ದಾರೆ, ನಿಮ್ಮ ಪಾರ್ಟಿಯಲ್ಲಿದ್ದಾರೆ. ಬಳ್ಳಾರಿಯ ಗಣಿಗಳನ್ನು, ಅಲ್ಲಿಯ ಖನಿಜಗಳನ್ನು ಮಾರಿ ಖಂಟು ಮಾಡ್ಕೊಂಡವರು. ಅದರಲ್ಲಂತೂ ಮಹಾನ್ ವ್ಯಕ್ತಿ ನಮ್ಮ ಏನಪ್ಪ ಅಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರ. ಅಂದಾಗ ಗಾಲಿ ಜನಾರ್ದನ್ ರೆಡ್ಡಿಯವರ ಈಗಾಗಲೇ ಅವರು ಈ ಒಂದು ಶಿಕ್ಷೆಯಲ್ಲೂ ಇದ್ದಾರೆ, ಜಾಮೀನು ಮೇಲೆ ಇದ್ದಾರೆ. ಸಾಕ್ಷಿ ಅವರು ಇಡೀ ಬಳ್ಳಾರಿಯ ಕಬ್ಬಿಣವನ್ನು ಬೇಕಾಬಿಟ್ಟಿಯಾಗಿ ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಗಳಿಸ್ಕೊಂಡಿದ್ದು ಸಾವಿರಾರು ಕೋಟಿ ರೂಪಾಯಿದು ದಾಖಲೆಗಳಿದ್ದಾವೆ. ಹಂಗೆ ನಾವೇನು ಮಾಡಿದ್ದೀವಿ ಇಲ್ಲೇ? ನಾವು ಇವತ್ತು ಆ ರಾಜಶೇಖರ ಪಾಪ ಯಾವುದೋ ಅಮಾಯಕ ಹುಡುಗ ಸತ್ತು ಹೋಗಿಬಿಡ್ತೀವಿ. ನಮ್ಮ ಎಲ್ಲ ಗದ್ದಲದಲ್ಲೇ ಅವ್ನು ಪರಿಹಾರ ಕೊಟ್ಟಿವಿ, ಅವ್ನು ಬದುಕು